ಬುಕ್ಕ ಡಾಕ್ಟರ್ ಸಿದ್ಧಲಿಂಗಯ್ಯ ಬರ್ದಿರ್ತಕ್ಕಂತ ಬುಕ್ಕ ಕಣಪ್ಪ ಓದ್ತೇನ ಬಾ ಓದಕತ್ತ ನೋಡಿಲಿ ಗ್ರಾಮ ದೇವತೆಗಳ ಬುಕ್ಕ ಇನ್ನೊಂದು ಬರ್ದಾರ ಬೀರೋಣ ಅದ್ರಾಗೆ ಪ್ರಾರ್ಥನೆ ಹೌದು. ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ಕಲಾಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಬೀರು ಏನೈತ್ರಿ ಸರ ಸೋನು ಸರ ಇವತ್ತಿನ ದಿವಸ ಕಾರ್ಯಕ್ರಮ ಹೆಂಗ ಆಗ್ಯದಪ್ಪ ಅಂತ ಕೇಳಿದ್ರ ಹಸು ನಡೆದ ಡೊಳ್ಳಿನ ಪದಗಳು ಕಾನಕನ ಉತ್ತತ್ತಿ ಎಲ್ಲಿಗೆ ಬತ್ತು ಸಂಗಯ್ಯ. ಹೌದು ಸಂಗಯ್ಯ. ಕಾನಕನ ಉತ್ತತ್ತಿ ಎಲ್ಲಿಗೆ ಬತ್ತು ಸಂಗಯ್ಯ ಕಡಿಯಾಟ ಮಾಡ್ಕೊಂಡು ನಿಗರ್ ಹಿಡಿದು ಹೋದ ನಿಂಗಯ್ಯ ಅನ್ನಂಗ ಆಗೈತಿ ಅವರ. ಹೌದು ನಿಗರ್ ಹಿಡಿದು ಹೋದ ಬಸವನ ಸಿದ್ದಯ್ಯ ಅನ್ನಂಗ ಆಗೈತಿ ಅವರ. ಯಾಕೆ ಮಾತನ್ನ ಹೇಳ್ಬೇಕಾಗ್ಯದತ್ತೆ ಕೇಳಿದ್ರೆ ಬೀರೋಣ. ಯಾಕ್ರಿ ಸರ ಇದು ಅಲಾಬ ದೇವ್ರಿಗೆ ಒಂದು ಹಿರಿಯಬ್ಬ ಬಂದಂಗ ಆಗ್ಯದ. ಈಗ ಅಲಾಬ ದೇವ್ರಿಗೆ ಇದೊಂದು ಹಿರಿಯಬ್ಬ ಬಂದಂಗ ಆಗ್ಯದ. ಇದಕ್ಕೂ ಅರ್ಥ ನಮ್ಗೆ ಆಗಿದೆಪ್ಪ. ಇದು ಯಾವ ಅರ್ಥ ಯಾಕಂತ ಕೇಳಿದ್ರೆ ಬೀರೋ ನಾವು ಹಾದ ಪಾಳ್ಯದೊಳಗ ಕಮಿಟಿ ಅವ್ರು ಏನಂದ್ರು ಬಾಳ ಮಾತಾಡ್ಬೇಡ ನಾವು ಅಟ್ಟೆ ಮುಗಿಸ್ಬಿಟ್ಟಿದೇವಿ. ಇವ್ರು ಏನ್ ತಿಳ್ಕೊಂಡಾರ ನಮ್ಮ ನೋಡಿ ಇವ್ರು ಅಂಜಿ ಬಿಟ್ಟಾರ ಇವ್ರು ತಿಳ್ಕೊಂಡ್ರೆ ಕಲಪ್ಪ ಕಲ್ಲಂ ಶೆಟ್ಟಿ ನಿಮ್ಮಂತ ದಿನ ಒಬ್ಬೊಬ್ರು ಕಿಶನ್ ಹಾಕೊಂಡ್ ತಿರ್ಗಾಡ್ತೇವ್ ನಾವು. ಹೌದು ಕನ್ನಡಿಕೆದಾಗ ಮನ್ನನಗೌಡ್ರು ಕಲ್ಲಂ ಶೆಟ್ಟಿ ಅಲ್ಲ ವಿಚಾರ ಮಾಡ್ಬೇಕು ಮಾತಾ ನಾವೇನು ಮಾತಾಡಿದೇವಿ ಬರೀ ಅವಾಗಳಿಗೆ ಯಾರಿಗಾರ ಕೆಟ್ಟ ಅಂದಿದೇವ ನೀ ಏನ್ ಅಂದಿದೆ ಬರೇ ಧಾರಾವಾಹಿ ನೋಡ್ಲಕ್ ಬಂದ್ರ ನಾ ಹಂಗಲ್ಲ ಕಲ್ಲೋತ ನಾ ಹೇಳಿನಿ. ನಾನು ಮಾತು ಬಿಟ್ಟಾರ ನಿನ್ನ ಮಾತು ಎತ್ತಿ ತೋರ್ಸಕತ್ತಾರ ಬಾಳಿ ಇಲ್ಲಿ. ಹೌದು ಯಾಕ ನನಗ ಸ್ವಲ್ಪ ಶರೀರದಾಗ ಅರ್ಚನೆ ಆಗ್ಯದ. ಇವತ್ತು ಅಲ್ಪೂರ್ ಕಾಲ ಬಿಟ್ಟಿದ್ ನಿಮ್ಮನ್ನ ಯಾಕಂದ್ರೆ ಬೀಗರು ಭಾಳ ಕಾಣತ್ತದ ನನಗ. ನಾನು ನಿಮ್ಗೆ ಹಾಫ್ ಹೊರದ ಅಟ್ಟಿ ಹಾರದ ತೊಂಡಿ ಪೈ ಮಾಡಿಬಿಡ್ತೈತಿ ಹೇಳ ನಾವು ಕಲ್ಲು ತಳಕ್ ಕೂತು ಯಾರು ಹೇಳಿದ್ರು ಸರ ಇವ್ರಿಗೆ ಚೋಟೆ ಹಚ್ಕೊಂಡು ಚೋಟೆ ಹಚ್ಚಿ ಬಿಡ್ತಾರ ಅಂತ ನೀವು ಚೋಟೆ ಹಾಕಿ ನಿಮಗೆ ಏನ್ ಮಾಡ್ತಿಕ್ಕರೆ. ಹೌದು ಇಲ್ಲ ಅದು ಅದು ನಮ್ಮ ಅಣ್ಣನೇ ಅದ. ಬಾಯಿ ಟೇಪ್ ಮಾತಾಡೋದ ವಿಚಾರ ಮಾಡ್ಬೇಕು ಮಾತಾಡ್ಲಕ್ಕ ಸರಳ ಅದ ಬೀರೋಕರೆ ಮಾತಾಡ್ದಂಗ ನಡೆಯೋದು ಬಾಳ ಕಠಿಣ ಬಾಳ ಕಠಿಣ ಅದಕ್ಕಲ್ಲಪ್ಪ. ವಿಚಾರ ಮಾಡ್ಬೇಕು ಮಾತಾಡ್ಲಕ್ಕ. ಯಾಕಂತ ಕೇಳಿ ಮಾತು ಹೋಗಿ ಎಲ್ಲಿ ನಾ ಅವಾಗೋಳಿಗೆ ಯಾರಿಗಾರಿ ಕೆಟ್ಟ ಅಂದೇನೇನ್ರಿ ಯಾರಿಗ ಅಂದಿಲ್ಲ. ನಾವು ಸುಮ್ಮ ಹಾಸ್ಯ ಮಾಡ್ಕೋತ ಎಲ್ಲರಿಗೂ ನಗಸ್ಕೋತ ಆಗಳ ಸಂದರ್ಭ ಎಷ್ಟು ಮಂದಿ ಇತ್ತು ಎಲ್ಲ ಎದ್ದು ಹೋಗ್ಯಾರ. ನಾವು ಮಾಸ್ತರ್ಗಳು ಎನಿಸ್ ಕಳ್ಸ್ಯಾರ. ಇನ್ನ ನಾವೇ ಕುಣಿಸಿದೇವ್ 4 ಮಂದಿಗೆ ನಗಸ್ಕೋತು. ಇನ್ನ ತಮ್ಮ ನೋಡಿಲ್ಲ ಕಲ್ಲಂ ಶೆಟ್ಟಿ ಹಿಂದಿ ಭಾಷೆ ಮಾತಾಡಿಲ್ಲ. ಇವು ಅಗದಿ ಸೂಕ್ಷ್ಮದವು ಬಾಗಲಕೋಟ್ ಭಾಷೆ ಅದಾವ ಇವು. ಇರ್ಲಿ ಬೀರೋಣ. ಯಾಕಂತ ಕೇಳಿದ್ರೆ ಕಮಿಟಿ ಅವ್ರ ಮಾತಿಗೆ ಒಂದು ಬೆಲೆ ಕೊಟ್ಟು ಇವ್ರು ಏನ್ ಪ್ರಶ್ನೆ ಅವ್ರ ಕಮಿಟಿ ಅವ್ರು ಕೇಳು ಅಂದಿಲ್ಲ ಬಿಡುನು ಅಂದಿಲ್ಲ ಪ್ರಶ್ನೆ ಚಾಲು ಮಾಡ್ಯಾರ. ಒಂದು ಮಾತು ಕೇಳಿದ್ರೆ ನೀವು ಎಲ್ಲಾರು ಕೇಳಿ ನೀತಿ ಬರ್ಬೇಕಾದ್ರೆ ಯಾವ ದೇವತೆಗ ಪೂಜೆ ಮಾಡ್ಬೇಕು ಅಂತ ಕೇಳಿದ್ರೆ ಯಾವ ದೇವತೆಯನ್ನ ನಾವು ನೆನೆಸ್ಕೊಂಡೇವಪ್ಪ ಅಂತಂದ್ರೆ ನಮಗ್ ನೀತಿ ಬರ್ತದ. ಹೌದು ಆ ನಿದ್ರಾ ದೇವತೆ ಅನ್ನುವಂತ ವಿಷ್ಣುವಿನ ಕಣ್ಣಿನಿಂದ ಹುಟ್ಟಿರ್ತಕ್ಕಂತ ಮಾಯಾ ದೇವತೆ ಆಗಿರ್ತಕ್ಕಂಥಕಿ ಆ ನಿದ್ರಾ ದೇವತೆಯನ್ನ ನಾವು ನೆನೆಸ್ಕೊಂಡು ಪಠನೆ ಮಾಡಿದೇವಪ್ಪ ಅಂತಂದ್ರೆ ನೀತಿ ತಾನೇ ಬರ್ತೈತೆ ಅಂತೇಳಿ ಇಡೀ ಜಗತ್ತ ಸರ್ತಿ ಸಾರ್ತೈತಿ. ಆ ನಿದ್ರಾ ದೇವತೆ ವರಂಕರಣ ಯಾರಿಗಾಗಿತ್ತಂತ ಕೇಳಿದ್ರ ರಾಮ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋದಂತ ಟೈಮ್ದೊಳಗೆ ಬೀರು. ಹೌದು ವನವಾಸಕ್ಕೆ ಹೋದಂತ ಟೈಮ್ದೊಳಗ ರಾಮ ಲಕ್ಷ್ಮಣ ಗಂಡು ಬೇಕಂತೆ ಸೀತಾದೇವಿನ ಬೆನ್ನತ್ತಿ ಹೋಗಿದ್ರು. ಹೌದು ಆ ಮೊದಲ ರಾತ್ರಿ ಏನ್ ಮಾಡ್ಲಕತ್ತ ಕೇಳಿ ಲಕ್ಷ್ಮಣ ಕಣ್ಣಿಗೆ ನೀತಿ ಬರ್ಲಕತ್ತು. ಅವಾಗ ನಿದ್ರಾ ದೇವತೆಯನ್ನು ಆಹ್ವಾನ ಮಾಡ್ಕೊತಾನ ಪಠನ ಮಾಡಿ. ಅವಾಗ ನಿದ್ರಾ ದೇವತೆ ಬಂದು ಕೇಳ್ತಾಳೆ ಯಾಕಪ್ಪ ನನ್ನ ಕರ್ಸಲಕ್ಕ ಕಾನೇನಂದ ಕಾಲಕ್ಕ ನನಗೆ ನೀತಿ ಬರಬಾರ್ದು. ನಾನು 14 ವರ್ಷ ನನ್ನ ಅತ್ತಿಗೆ ಮತ್ತು ಅಣ್ಣನ ಕೌನ್ ಮಾಡ್ಬೇಕಾಗೈತಿ. ಒಟ್ಟ ನನಗೆ ನೀತಿ ಬರ್ಲಾರ್ದಂಗ ಒಂದು ಆಶೀರ್ವಾದ ಮಾಡತ್ತೆ ನಿದ್ರಾ ದೇವತೆಯನ್ನು ಕೇಳ್ಕೊಂಡ ಕಾಲಕ್ಕ. ಕೇಳ್ಕೊಂಡ ಕಾಲಕ್ಕೆ ಅವಾಗ ನಿದ್ರಾ ದೇವತೆ ಅಂತಾಳ ಹಂಗ ನಾ ನಿದ್ದೆಯನ್ನು ಯಾರಿಗೆ ಬಿಡಕ್ ಆಗಂಗಿಲ್ಲ. ನಿನ್ನ ನಿದ್ದೆ ಯಾರಿಗೆ ಕೊಡು ಅಂದ ಕಾಲಕ್ಕ ಅವಾಗ ಲಕ್ಷ್ಮಣ ಏನಂತ ನನ್ನ ನಿದ್ದೆ ನಾನು ಮಡ್ದಾಗಿರ್ತಕ್ಕಂಥ ಉರ್ಮಿಳಾ ದೇವಿ ಕೊಡು ಅಂದ ಕಾಲಕ್ಕ ಯಾಕಾಗಲ್ಲ ಅಂತ ತಿಳ್ಕೊಂಡು ಲಕ್ಷ್ಮಣ ನಿದ್ದೆ ಹೋಗಿ ಏನ್ ಮಾಡ್ತಾನ ಆ ನಿದ್ರಾ ದೇವತೆ ಹೋಗಿ ಕನಸಿನೊಳಗೆ ಹೇಳ್ತಾನೆ ನಿನ್ನ ಗಂಡ ಹಿಂಗ ಹೇಳ್ಯಾನ ಅವ್ರ ನಿದ್ದೆನು ನಿನಗೆ ಕೊಡು ಅಂದನಂತೆ ತಿಳ್ಕೊಂಡು ಆ ವೈದ್ಯ ನಿದ್ದೆ ಯಾರಿಗೆ ಕೊಟ್ಟರು ಉರ್ಮಿಳಾ ದೇವಿ ಕೊಟ್ಟರು. 14 ವರ್ಷ ಆ ಉರ್ಮಿಳಾ ದೇವಿನೂ ಕೂಡ ನಿದ್ದೆಯ ಒಂದು ಮಂಪರದೊಳಗೆ ಕೆಲಸ ಮಾಡ್ಯಾರ ಬೀರುವಣ್ಣ. ಅವಾಗ ಲಕ್ಷ್ಮಣನ ಹೆಂಡತಿ ಉರ್ಮಿಳಾ ದೇವಿನ ಒಂದು 14 ವರ್ಷ ನಿದ್ದೆಯ ಮಂಪರದೊಳಗೆ ಕೆಲಸ ಮಾಡಿ
ಗಂಡನ ಸಲುವಾಗಿ ಏನಪ್ಪಾ ಅಂತಂದ್ರ ಏನ್ ಮಾಡ್ಯಾಳಪ್ಪ 14 ವರ್ಷ ತನ್ನ ಶರೀರ ಸಂಸ್ಕರಿಸಿದ ಗಂಡು ಬರ್ತಾನ ಹೆಂಗ ಚರಿಗೆ ತಗೊಂಡು ನಿಂತಿದಳ ಒಳ್ಳೇನಪ್ಪ ಅಂತಂದ್ರ 14 ವರ್ಷ ವನವಾಸ ಮುಗಿಸಿ ಬರ್ತಾನ ಹಂಗೆ ನಿಂತಿದಳಂತ ಬೀರೋಣಾಕಿ. ಹೌದಪ್ಪ ಹೌದು. ಅಂತ ಶಕ್ತಿ ಆ ಹೆಂಡ್ರಲ್ಲಿ ಐತಿ, ಬರೇ ತಾಯಿಯಲ್ಲಿ ಅಟ್ಟೆ ಎಲ್ಲಕ್ ಹೋಗ್ಬೇಡ ಬೀರೋಣ. ಎಲ್ಲ ಹೆಂಡ್ರ ಅಂತಕ್ಕೂ ಅಂತ ಇವ್ರದಾರ ಏನ್ ಹೇಳೋದು ಓಣ್ಯಾ ಸರ್ದಾರ ಮನೆ ಪಿಂಜಾರಿ ಅವರು. ನೀನು ಅವನ ನಾನು ಅವನ ಮತ್ತ ನಾ ಮೊದಲೇ ಹೇಳಿಲ್ಲ ಅಪ್ಪಟ್ಟ ಹೆಂಡ್ರ ಪ್ರೇಮಿನ. ಯಾಕಂತ ಕೇಳಿದ್ರೆ ಬೀರೋಣ ಹೆಂಗ ಆ ನಿದ್ರಾ ದೇವತೆಯನ್ನ ಅವನ ಮಾಡ್ಕೊಂಡಕ್ರ ಏನಪ್ಪಾ ಅಂತಂದ್ರ ನಿದ್ದೆ ಬರ್ತದ ಅನ್ನುವಂತ ಮಾತ ಇದು ಪುರಾಣದೊಳಗೂ ಬಂದಿರತಕ್ಕಂತ ಮಾತೈತಿ. ಇನ್ನೊಂದು ಮಾತು ಕೇಳ್ಯಾರ ನೀವೆಲ್ಲಾರು ಕೇಳಿರಿ, ಬರ್ರಿ ನೋಡಕತ್ರಿ ಪುರಾಣ ಐತಿ. ಇನ್ನೊಂದು ಮಾತು ಏನ್ ಕೇಳ್ಯಾರಂತ ಕೇಳಿದ್ರ ಇವತ್ತ ಒಂದು ಗ್ರಾಮ ದೇವತೆ ಜಾತ್ರೆ ಮಾಡಿದ್ರಪ್ಪ ಅಂತಂದ್ರೆ ಯಾವ್ದು ಹೆಣ್ಣು ದೇವ್ರ ಜಾತ್ರೆ ಮಾಡಿದ್ರಪ್ಪ ಅಂತಂದ್ರ ಕ್ವಾಣ ಕಡಿತಾರ, ಕುರಿ ಕಡಿತಾರ. ಹೌದು, ಹುಂಜ ಕಡಿತಾರ, ಕೋಳಿ ಅಂತೂ ಕಡಿದಲ್ಲ. ನೀವ್ ನೋಡಿದಾರ ಮಗ? ಹುಂಜ ಕಡಿತಾರ, ಗಾಪದ ಕುರಿ ಕೊಯ್ತಾರ. ಹಿಂಗ ಕಡಿತಾರ. ಕಡಿದ ಕಸಿದ್ರ ಕ್ವಾಣ ಕಡದ್ರಪ್ಪ ಅಂತಂದ್ರ ಅದ್ರ ಬಲಗಾಲ ಬಾಯಿ ಹಾಕೊಡ್ತಾರ. ಮತ್ತೇನಪ್ಪಾ ಅಂತಂದ್ರ ಹಿಟ್ಟಿಂದ ಒಂದು ಕ್ವಾಣ ಮಾಡಿ ಕಡಿತಾರ. ಹಿಂಗ ಅನೇಕ ತರ ಮಾಡ್ತಾರ. ಈ ಪದ್ಧತಿ ಎಲ್ಲಿದಿಂದರೆ ಬತ್ತು ಅನ್ನುವಂತ ಮಾತು ಕೇಳ್ತಾರ ಬೀರು ಅವ್ರು. ಹೌದಪ್ಪ ಹೌದು. ಇದಕ್ಕೇನಪ್ಪ ನಮ್ದು ಉತ್ತರ? ಕಲಾಪ ಬುಕ್ಕ ನೋಡ್ಕೊಳ್ಕತಿ ಬಾ. ಕಲಾಂ ಜೊತೆಗೆ ಏನ್ ಬರ್ತದ್ರಿ? ಅವನು ಮಾಸ್ತರ್ದಾನು ಹಂಗಾರ ಬೇಡ. ಹಿಂಗತ್ರಿ ಯಾಕಂತ ಕೇಳಿದ್ರೆ ಬೀರಣ್ಣ ಒಬ್ಬ ಬ್ರಾಹ್ಮಣ ಸಮಾಜದ ಹೆಣ್ಣು ಮಗಳು. ಯಾರಪ್ಪ? ಬ್ರಾಹ್ಮಣ ಸಮಾಜದ ಹೆಣ್ಣು ಮಗಳು. ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಬೀರಣ್ಣ ಮಾದಿಗ ಸಮಾಜದವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ ಕದಿರಮ್ಮ ಮತ್ತು ಕದಿರಪ್ಪ ಅನ್ನುವಂತ ಸತಿಪತಿಗಳಿಗೆ ಒಬ್ಬ ಗಂಡಸ ಮಗ ಹುಟ್ಟೋದು ಕದಿರಪ್ಪ ಅಂತ ಹೇಳಿ. ಹೌದಪ್ಪ ಹೌದು. ಮಗನ ಹೆಸರು ಕದಿರಪ್ಪನ, ತಂದಿನ ಹೆಸರು ಕದಿರಪ್ಪನೇ ಐತಿ ಬೀರು. ಹೌದಾ? ಅವಾಗ ಏನಾಯ್ತ ಅಂತ ಕೇಳ ಅವನಿಗೆ ಮಗನಿಗೆ ಸಾಲಿಗೆ ಹಾಕಬೇಕಂತಿದ್ರ ಕರೆ ಮಗ ಒಟ್ಟ ಸಾಲಿ ಕಲೀಲಿಲ್ಲ ಬೀರು ಅವ. ಹೌದು. ಅವಾಗ ತಾಯಿ ತಂದಿ ಒಂದ್ ಸಲ ಬೈದ್ ಕಳಿಸ್ತಾರ, ಮತ್ತ ಹೊಳಿ ಬರ್ತಾನ, ಮತ್ತ ಬೈತಾರ, ಮತ್ತ ಹಿಂಗ ಮನಿ ಬಿಟ್ಟೆ ಹೋಗ್ಬಿಡ್ತಾನ ಬೀರು ನಾವ. ಹೌದಪ್ಪ ಹೌದು. ಮನಿ ಬಿಟ್ಟು ಹೋಗಿ ಏನ್ ಮಾಡ್ತಾನ ಅಂತ ಕೇಳಿದ್ರ ಒಂದು ಹೊಳಿ ದಂಡಿಗೆ ಬ್ರಾಹ್ಮಣರು ಏನಪ್ಪಾ ಅಂತಂದ್ರೆ ಜಳಕ ಮಾಡ್ತಿದ್ರು ಅವರು. ಹೌದು. ಅವ್ರಂಗ ಅವ್ರು ಮಾಡುವಂತ ಒಂದು ಕಾಯಕ ನೋಡಿ ಅವ್ರು ಹ್ಯಾಂಗ ಮಂತ್ರ ಪಠಣ ಮಾಡ್ತಾರ, ಹ್ಯಾಂಗ ಕಾಯಕ ಮಾಡ್ತಾರ. ಹೌದು. ಹಂಗೇನಪ್ಪಾ ಅಂತಂದ್ರೆ ಇವನು ಕೂಡ ಮಾದಿಗ ಸಮಾಜದ ಏನ್ ಮಾಡ್ಲಕತ್ತ ಕೇಳಿದ್ರ ಅವ್ರು ಮಾಡ್ದಂಗೆ ಮಾಡಿ ಎಲ್ಲಾ ವಿದ್ಯೆಯನ್ನ ಕಲ್ಕೊಳಕತ್ತ ಬಿರೋಣ ಅವ್ರು. ಹೌದಪ್ಪ ಹೌದು. ಬ್ರಾಹ್ಮಣರು ವಿದ್ಯಾ ಕಲ್ಕೊಂಡ ಅವನ್ನ ನೋಡಿ ಕೇಸಿದ್ರ ಅವ್ರು ಬ್ರಾಹ್ಮಣರು ಏನ್ ಮಾಡ್ತಾರ, ನಮ್ಮ ಜಾತಿಯವನೇ ಮೇಲು ಜಾತಿಯವನೇ ಇದ್ದಂಗ ನನ್ನ ಮಾತೆ ತಿಳ್ಕೊಂಡು ಅವನಿಗೆ ಯಾವ ಜಾತಿಯವ ಅಂತ ಕೇಳದ ಕಾಲಕ್ಕ ಅವಾಗ ನಾ ಲಿಂಗವಂತದೀನಿ, ಲಿಂಗಾಯತದೀನಿ ಅಂದ ಕಾಲಕ್ಕೆ ನಿನ್ನ ಹೆಸರು ಏನಂದ ಕಾಲಕ್ಕ ವೆಂಕಟ ಭಟ್ಟ ಅಂತ ಹೆಸರು ಹೇಳ್ತಾನೆ. ನಿಮ್ಮ ತಾಯಿ ತಂದೆ ಹೆಸರು ಏನಂತ ಕೇಳಿದ್ರ ಕರಿಭಟ್ಟ ಮತ್ತು ಶೇಷಮ್ಮನ ತಾಯಿ ತಂದೆ ಅಂತ ತಿಳ್ಕೊಂಡು ಲಿಂಗ ಯಾರಿಗೆ ಬ್ರಾಹ್ಮಣರಿಗೆ ಹೇಳ್ಬಿಡ್ತಾನೆ ಬೀರೋಣ. ಹೌದು. ಅವಾಗ ಇವನು ನಮ್ಮ ಲಿಂಗಾಯತ ಬ್ರಾಹ್ಮಣ ಸಮಾಜಕ್ಕೆ ಸಂಬಂಧ ಹಾಕಂತ ತಿಳ್ಕೊಂಡು ಮನ್ಯಾಗ ಒಬ್ಬಾಕಿ ಮಗಳು ಇರ್ತಾಳೆ ಬೀರೋಣ. ಆಕಿಗೆ ಮಗಳು ಬಾಲಗೌರಿ ಅನ್ನುವಂತ ಮಗಳು ಇರ್ತಾಳ. ಆಕಿಗೆ ಒಯ್ದು ಮದುವೆ ಮಾಡ್ಬೇಕಂತ ತಿಳ್ಕೊಂಡ ಆ ಹುಡುಗ ಒಯ್ದು ಕೇಳ್ತ ಮಗಳಿಗೆ ಹೇಳ್ತಾರ ನಿನಗೊಂದು ವರ ನೋಡ್ಕೊಂಡು ಬಂದಿದ್ದೇವಿ, ಇವನಿಗೆ ನೀ ಮದುವೆ ಮಾಡ್ಕೋಬೇಕಂದ ಕಾಲಕ್ಕ. ಹೌದು. ಅವಾಗ ಆ ಹೆಣ್ಣು ಮಗಳ ಹತ್ತಲ್ಲ ಹಿಂಗೆ ಮದುವೆ ಮಾಡ್ಕೊಂಡಂಗಿಲ್ಲ, ನಾನು ಅವನಿಗೆ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪರೀಕ್ಷೆ ಮಾಡ್ಲಿಕ್ಕೆ ದನಗಳ ಕೈಲಿಕ್ಕೆ ಹಚ್ತಾರ ಬೀರೋಣ. ಅವ ದನಗಳ ಕೈಲಿಕ್ಕೆ ಹೋದಂತ ಟೈಮ್ದಾಗ ಏನಾಕದಂತ ಕೇಳಿ ಎಲಿ ಮ್ಯಾಗ ಆ ವೇದ ಅಧ್ಯಯನಗಳನ್ನ ಏನ್ ಮಾಡ್ತಾನ ಬರ್ದಿರ್ತಾನ ಬೀರೋಣ. ಹಾಲಿನ ಆಕಳ ಹಾಲಾಗ ಎದ್ದೆದ್ದಿ ಮುಂದೇನಾಯ್ತಂತ ಕೇಳ್ರ ಆ ಒಂದು ಟೈಮ್ದೊಳಗೆ ಊಟ ಮಾಡಿಸ್ಬೇಕಾದ್ರೆ ಎಲಿ ಬೇಕಾಗಿತ್ತು. ಅವಾಗ ಎಲಿ ತೆಗೆದು ನೋಡ್ತಾರ ಹೆಂಡಿ ಒಳಗೆ ಎಲಿದ್ದು, ಎಲಿ ಒಳಗ ಅಕ್ಷರಗಳನ್ನು ಬರ್ದಿತ್ತು. ಇವ ಬ್ರಾಹ್ಮಣರ ಪಕ್ಕಿನ ತಿಳ್ಕೊಂಡು ಆ ಹೆಣ್ಣು ಮಗಳಿಗೆ ಲಗ್ನ ಮಾಡ್ತಾರ ಬೀರೋಣ. ಅವಾಗ ಮಾದಿಗ ಸಮಾಜದ ಅನ್ನೋದು ಗೊತ್ತಾಗಂಗಿಲ್ಲ ಅವ್ರಿಗೆ. ಅವಾಗ ಏನ್ ಮಾಡ್ತಾರ ಲಗ್ನ ಮಾಡ್ತಾರ. ಮುಂದ ಅವ್ರಿಗೆ 5 ಮಕ್ಕಳು ಆತಾವ ಬೀರು. 5 ಮಕ್ಕಳು ಹುಟ್ಟುದು. ಅಟ್ಟತನೂ ಅವ್ರಿಗೆ ಗೊತ್ತಾಗಂಗಿಲ್ಲ. ಮಕ್ಕಳಿಗೆ ಏನ್ ಮಾಡ್ತಾರ ಅಂತ ಕೇಳ್ರ ವಿದ್ಯಾ ಬುದ್ಧಿ ಕಲ್ಸಲಕ್ಕ ಪುರೋಹಿತರ ಮನೆಗೆ ಕಳಿಸ್ತಾನವ. ಆದ್ರ ಅವ್ ಮಕ್ಕಳು ವಿದ್ಯಾ ಬುದ್ಧಿ ಕಲಿಯಂಗಿಲ್ಲ. ಅವು ತಮ್ಮ ಕಾಯಕಕ್ಕೆ ತಮ್ಮ ತಂದೆ ಕಾಯಕ ಕಡೆನೆ ಹೊಂಟು ಬೀರು ಅವರು. ಚಪ್ಪ ಒಂದು ಕಾಲನ್ ಹೊಲಿಯೋದು ಅವು ಇವು ಮಾಡುವಂತ ಕೆಲಸ ಅವ್ರ ಕಾಯಕ ಕಡೆನೆ ಹೊಂಟು ಹೆಣ್ಮಗಳಿಗೆ ಸಂಶಯ ಬರ್ಲಕ್ಕತ್ತ ಬೀರೋಣ. ನೀ ಯಾವ ಜಾತಿ ಅವನಿದೆ ಕರೆ ಹೇಳದ ಕಾಲಕ್ಕ ಅವಾಗ ಹೊಟ್ಟೆನ ಮತ್ತೆ ಪಿಚ್ ಅಂತ ನಾವು ಮಾದರ ಸಮಾಜದವ ನನ್ನ ಜಾತಿ ಅಂತ ನನ್ನ ಕಾಲಕ್ಕೆ ನನಗೆ ಯಾವಾಗ ಸುಳ್ಳು ಮದುವೆ ಆಗಿದೆ ಅಂತ ತಿಳ್ಕೊಂಡು ಆ ಬಾಲಗೋರಿ ಹೆಣ್ಮಗಳೇನಪ್ಪ ಅಂತಂದ್ರೆ ಶ್ರಾಪ್ ಕೊಡ್ತಾವ ಬೀರೋಣ.
ಶ್ರಾಪ ನೀ ಯಾರ ಹೊಟ್ಟಿಲೆ ಕೋನಗೌಡನ ಹೊಟ್ಟಿಲೆ ಹುಟ್ಟಿ ಕ್ವಾನಾಗಿ ಹುಟ್ಟಿ ಬಾ ಮುಂದೆ ನಿನಗೇನಪ್ಪ ಅಂತಂದ್ರ ನಾನು ಮುಂದೆ ಬಲಿ ತಗೋತೀನಿ ಅಂತೇಳಿ ಶ್ರಾಪ ಕೊಡ್ತಾಳ. ಅಕ್ಕಿ ಏನಪ್ಪ ಅಂತಾರ ಗ್ರಾಮ ದೇವತೆಯಾಗಿ ಹುಟ್ಟಿ ಬರ್ತಾಳ, ಇವ ಕ್ವಾನಾಗಿ ಹುಟ್ಟಿ ಬರ್ತಾನ. ಆ ಕ್ವಾನಿನ ಮುಂದೆ ಏನಪ್ಪ ಅಂತಾರ ಬಲಿ ಕೊಡ್ತಾರ. ಈ ಸದ್ಯಕ್ಕೆ ಕಲಿಯುಗದೊಳಗ ಅವ ತಪ್ಪು ಸುಳ್ಳು ಹೇಳೋದಕ್ಕಾಗಿ ಸುಳ್ಳು ಹೇಳಿ ಮದುವೆ ಆಗೋದಕ್ಕಾಗಿ ಕ್ವಾನ ಕಡ್ದು ಬಲಗಾಲಾಗ ಬಾಯಾಗ ಕಾಲು ಪಾಟಕ್ಕೆ ನೆತ್ತಿ ಮ್ಯಾಗ ಆ ರಕ್ತಿನ ದೀಪ ಹಚ್ತಾರೆ ಬೀರೋಣ. ಹೌದಪ್ಪ ಹೌದು ಹಸ್ತಾರ. ಇದು ನೀವು ಕೇಳ್ತಕ್ಕಂತ ಮಾತಾ ಗ್ರಾಮ ದೇವತೆಗಳ ಬುಕ್ಕ ಡಾಕ್ಟರ್ ಸಿದ್ಧಲಿಂಗಯ್ಯ ಬರೆದಿರ್ತಕ್ಕಂತ ಬುಕ್ಕ ಕಣಪ್ಪ. ಬರ್ರಿ ಕಲ್ಲನ್ ಶೆಟ್ಟಿ ಅವ್ರ ಓದ್ತೇನ ಬಾ ಓದಕತ್ತ ನೋಡಿಲಿ ಗ್ರಾಮ ದೇವತೆಗಳ ಬುಕ್ಕ ಇನ್ನೊಂದು ಬರ್ದಾರ ಬೀರೋಣ. ಅದ್ರಾಗೆ ಆ ಲಿಂಗಾಯತ ಮತ್ತು ಲಿಂಗಾಯತ ಹೆಣ್ಣು ಮಗಳಿಗೆ ಆ ಮಾದಿಗ ಸಮಾಜದವ ಏನಪ್ಪಾ ಅಂತಾರ ಸುಳ್ಳು ಹೇಳಿ ಮದುವೆ ಆಗೋದಕ್ಕಾಗಿ ಆ ಅಕ್ಕಿನೇ ಹೆಣ್ಣು ಮಗಳು ಏನಪ್ಪಾ ಅಂತಾರ ಸುಳ್ಳು ಹೇಳೋದಕ್ಕಾಗಿ ಅವ ಹೋಗಿ ಕ್ವಾಣಿನ ಹೊಟ್ಟೆಯಾಗಿ ಸೇರ್ದ. ಆ ಕ್ವಾಣಿನ ಹೊಟ್ಟೆಯಾಗಿ ಸೇರ್ದಕ್ಕಾಗಿ ಏನಪ್ಪಾ ಅಂತಂದ್ರೆ ಹೋಗಿ ಅಕ್ಕಿ ಹೆಣ್ಮಗಳು ಸಿಟ್ಟಿಗೆ ಬಂದ ಕ್ವಾಣ ಕಡ್ದ. ಅದು ಏನಪ್ಪಾ ಅಂತಂದ್ರೆ ದೇವತೆಗೆ ಅರ್ಪಣೆ ಆಗ್ಯದ ಅನ್ನುವಂತ ಮಾತನ್ನು ಗ್ರಾಮ ದೇವತೆಗಳ ಬುಕ್ನೊಳಗೆ ಸ್ಪಷ್ಟವಾಗಿ ಬರ್ದಾರ. ಇದನ್ನ ಅಲ್ಲ ಅಂದ್ರ ಯಾರೆಲ್ಲ ಕಮಿಟಿಯವ್ರು ಓದೋರು ಇದ್ರು ಬುಕ್ಕ ತೋರ್ಸಕ್ ನಾವು ತಯಾರು. ಇದನ್ನ ಅಲ್ಲ ಅಂದ್ರಪ್ಪ ಅಂತಂದ್ರ ಇಂಥ ಬುಕ್ನಾಗ ಹಿಂಗೆ ಬ್ಯಾರೆ ಐತತೆ ತೋರ್ಸುದು ಮುಂದೆ ಹೇಳುದು. ಯಾವಾಗ ಖರ್ಚು ತಗದ್ ನಮ್ದು ಸುಮ್ ಪೋಕಲ್ ಪಂಡ್ರಾಪುರ್ ನೈ ನಿಮ್ಮಂಗ ಒಂದ್ ಮಾತು ಹೇಳಿದೇವ ಅಂದ್ರೆ ಒಂದ್ ಮಾತಿ ಬಿಡಾರ ಅಲ್ಲ. ಇನ್ನು ನಾವೊಂದು ಮಾತು ಇವ್ರಿಗೆ ಕೇಳ್ತೀನಿ ಬೀರೋಣ. ಯಾಕೆ ಕೇಳ್ದವ್ರಿ ಅಗದಿ ನಾವು ಸರಳ ಕೇಳಿ ಇವ್ರಿ ಬರಂತಾವ್ ಇವ್ರಂತವ್ ಏನ್ ಕೇಳದತ್ತೆ ಕೇಳಿದ್ರೆ ಬೀರೋಣ. ಹೆಂಗ ಬಿಚ್ಚರಿಗೆ ಬುಳ್ಳಾನ ಸಿದ್ಧ ಬಿದ್ದೂರಿಗೆ ಬುಳ್ಳಾಡ ಸಿದ್ಧ ಕಲು ತಿಳ್ಕೊ ಬರ್ಕೋ ರೆಕಾರ್ಡಿಂಗ್ ಮಾಡ್ಕೋ. ಬಿಚ್ಚರಿಗೆ ಬುಳ್ಳಾನ ಸಿದ್ಧ ಹೆಂಗ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಗುರುವಿಗೆ ಊಟ ಮಾಡಿಸ್ಯಾನಲ್ಲ ಹಂಗ ಒಬ್ಬ ಹೆಣ್ಣು ದೇವತೆನೂ ಕೂಡ ಏನ್ ಮಾಡ್ಯಾಳು ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಗುರುವಿಗೆ ದೀಪ ಹಚ್ಚಾಳ. ದೇವತೆ ಹೆಸರೇನು? ನೀರಿನ ಮ್ಯಾಗಿನ ಬೆಣ್ಣೆ ತೆಗಿಬೇಕಾದ್ರ ಕಡಗೋಲ್ ಎದರ್ದಿತ್ತು ಹಾಕಿ ಎದರ್ದಿತ್ತು ಮತ್ತ ಯಾವ ಜಾಗದಾಗ ತೆಗೆದು ಯಾವ ದೇವತೆ ತೆಗೆದು ಯಾವ ದೇವರಿಗೆ ದೀಪ ಹಚ್ಚುದು. ನೀ ಬಾಳ ಮುಂದೆ ಓಡ್ಬೇಡ ಕಡೆ ಅವು ಬೇಕೇ ಹಂಗ ಅಕಸ್ಮಾತ್ ಹೋಲಾಕ ನಿಂತೇವಂದ್ರ ಯಾಕಂತ ಕೇಳಿದ್ರೆ ಬೀರೋಣ ಜಗತ್ತೇ ಸರತಿ ಸಾರ್ತೈತಿ. ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಬಿಚ್ಚುರಿಗೆ ಬುಳಾನಿಸಿದ ದೀಪ ಹಚ್ಚನ ಗುರುವಿಗೆ ಉಣಿಸ್ಯಾನ ಅನ್ನುವಂತ ಮಾತ ಹೌದು. ಮತ್ತ ಹಂಗ ಒಬ್ಬಕ್ಕೆ ದೇವತೆ ಏನ್ ಮಾಡ್ಯಾಳಪ್ಪ ಅದಕ್ಕೆರ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿ ದೀಪ ಹಚ್ಚಾಳ. ಆ ಕಡಗೋಲ್ ಎದರ್ದಿತ್ತು ಹಾಕಿ ಎದರ್ದಿತ್ತು ಮತ್ತ ಯಾವ ದೇವರಿಗೆ ಏನಪ್ಪಾ ಅಂತಂದ್ರೆ ದೀಪ ಹಚ್ಚುದು. ಮಜಿಗೆ ಯಾ ಹಂಡ್ಯಾದಾಗ ಹಾಕಿದ್ರು ನೀವು ಇದೆಲ್ಲ ಜಿಗಿಸಿ ನನಗೂ ಅದು ಬೇಕಾದ ಅದಕ್ಕ ಹೇಳ್ತಾರ ನಾವು ನೀವು ಶಾನ್ಯಾರ ಯಾಕಂತ ನಾವು ಜೀರ್ ಪಂಡಿತನ ಹಾಫ್ ಮನುಷ್ಯರು ನಾವು ನೀವು ಫುಲ್ ಮನುಷ್ಯರು. ನೀವು ಕಾಶಿ ಪಂಡಿತರ ಕೇಳಿದೇವ್ ಇಲ್ಲ ಅವ್ರು ಸರ್ ಎಲ್ಲ ಬರೋಬರಿ ಮಾತಾಡತ್ತಾರ ಕರೆ ಇವ್ ಬಟ್ಟೆ ಕೂತವ ಕುಡ್ಸೋದ ಅವಾಗ ಕೆಡ್ಸಕತ್ತಾನಂತಿ ಮಾಸ್ತರ್ ಅವನಿ ತೆಗ್ತೇವೆ ನೋಡಿ ಗುಡಾಲ ಪಿಲಾಲ ಹೆಂಗ್ ಮಾಡಿಲ್ಲ. ಅದಕ್ಕೆ ಇರ್ಲಿ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ಕಾಕಾಗೊಳಗ ಹೇಳಿದ್ರೆ ಹೆಂಗಾಗಿರ್ಬೇಕತ್ ಮಾತ ಎಲ್ಲಾರಿಗೂ ತಿಳಿಬೇಕಲ್ಲ. ಹಾಲು ಕುಡ್ದಂಗ ಆಗಿರ್ಬೇಕು ಬೀರೋಣ. ಹೌದಪ್ಪ ಹೌದು. ಹಾಲು ಕುಡಿದ ಮ್ಯಾಗ ಸಕ್ಕರೆ ತಿಂದಂಗ ಆಗ್ಬೇಕು. ಬರೀ ಕುಲ್ಲ ಹಾಲು ಅಂದ್ರು ಟೇಸ್ಟ್ ಬರಲ್ಲ ಅದು. ಹಂಗೇನಿಲ್ಲ ನೀ ಹಾಲನ್ನ ಮತ್ತೆ ಯಾವ ಹಾಲನ್ನ ತಿಳ್ಕೊಂಡಿವ ಅಂತ. ಅದ್ರಾಗ 2 ನಮೂನಿ ಇದಾವ ಕಲ್ಲನ್ ಶೆಟ್ಟಿ. ಯಾವ್ಯಾವ ಅವು ಬೇರೆ ಬಬಲಾದಿ ಸದಾಶಿವ ಮುತ್ತಿನ ಹಾಲು ಬೇರೆ, ಕ್ಯಾಪಾಡ್ ರಮೇಶನ ಹಾಲು ಬೇರೆ, ಇವ ರಾಮತೀರ್ಥ ಸದು ಇವನು ಉಮೇಶನ ಹಾಲು ಬೇರೆ, ನಮ್ಮ ಹಾಲು ಬೇರೆ. ನಮ್ಮ ಹಾಲು ದಾರ ಕುಡಿಯೋ ಮಕ್ಕಳು ನಾವು. ದಾರು ತಪ್ಪು ತಿಳಕ್ ಹೋಗ್ಬೇಡ್ರಿ. ಹಂಗೋ ಅದಕ್ಕಾಗಿ ತಾಳಿ ಕೊಟ್ರಿ ಅದು ಒಂದು ಮಾತು ಹೇಳೋಣ. ಏನ್ ಹೇಳೇನು? ದಾರ ಕುಡ್ದವ್ರು ತೆರಪ್ಪನ ಮಕ್ಕಳು, ಬೀರು ಕುಡ್ದವ್ರು ಬೀರಪ್ಪನ ಮಕ್ಕಳು, ಸಿದ್ಧಿ ಕುಡ್ದವ್ರು ಶಿವಪ್ಪನ ಮಕ್ಕಳು, ವಿಷ್ಣು ಕುಡ್ದವ್ರು ವಿಷ್ಣುನ ಮಕ್ಕಳು. ಒಟ್ಟಾರೆ ಹೇಳ್ಬೇಕಂದ್ರೆ ಕಲ್ಲನ್ ಶೆಟ್ಟಿ ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು. ಏನಂದ್ರೆ ದಾರ ಕುಡ್ದವ್ರೆಲ್ಲ ದೇವ್ರ ಮಕ್ಕಳು. ಮತ್ತೆ ಇವ್ರಿಬ್ರು ಏನೋ ಕುಡಿಯಲ್ಲ ಹೊಸೂರಿ ಮಕ್ಕಳು ದಾರ ಕುಡಿಬೇಕ್ರಿ ಸರ. ಹಂಗೇನಿಲ್ಲ. ಯಾಕಂತ ಕೇಳಿದ್ರೆ ಬೀರೋಣ್ಣ
ದಾರು ಕುಡ್ದವ್ರು ಏನೇನು ಪರಿಸ್ಥಿತಿ ಹಾಕದ ಏನೇನಿಲ್ಲ ನಿನಗೆ ಗೊತ್ತಾರೆ ಅದ ನಿನಗೆ ಏನ್ ಹಾಕದ್ರಿ ಗುರುಗಳ ಎಷ್ಟೋ ಮಂದಿ ಹೊಲ ಮನಿ ಮಾರ್ಕೊಂಡ ರೊಕ್ಕ ರೂಪಾಯಿ ಸತ್ಯಾನಾಶ ಮಾಡ್ಕೊಂಡ ಶರೀರ ಸುಟ್ಕೊಂಡು ಹೋಗ್ಯಾರ ಒಬ್ಬರಪ್ಪ ಏನೇ ಇದ್ದೀನಿ ಬಾಳ ಓದ್ತದ್ರಿ ನೀವು ಯಾಕೋ ದಾರು ಕುಡಿಯೋದ್ರಿ ಹೊಲ ಮನಿ ಅಳಗಾಗ್ತಾವ ನೀವು ಹೇಳಾಕತ್ತೀರಿ ಇಂತ ತೊಂಬಿನ ಸರ್ದಾಗ ನೀನ್ ಆಗ್ಯದ ಗೊತ್ತಿಲ್ಲ ಅನ್ಸೋ ಹೌದು ಹಾಗೆ ಕರೆ ಮಸ್ತಾರ ದಾರು ಕುಡಿಯೋದ್ರಿಂದ 3 ಲಾಭ ಏನೇ ನಾವು ನೋಡ್ರಿ ದಾರು ಕುಡಿದವಾಗ ಎಂದೂ ನಾಯಿ ಕಡಿಯಲ್ಲ ಸಿದ್ದಪ್ಪ ಮತ್ತ ದಾರು ಕುಡಿದಾಗ ಒಟ್ಟ ಜಡ್ಡು ಬರುದಿಲ್ಲ ಮತ್ತ ದಾರು ಕುಡಿದವ್ರ ಮನಿನೇ ತುಡುಗಾಗಲ್ಲ ನೋಡ್ರಿ ಇದಕ್ಕೆ ಏನತ್ತೀರಿ ಅಲ್ಲೋ ದಾರು ಕುಡ್ದವ್ ಹೆಂಗ್ ನಾಯಿ ಕಡಿಯಲ್ಲತ್ತೀನಿ ಸರ ನೋಡ್ರಿ ದಾರು ಕುಡ್ದವ್ ಯಾರು ಮಾಡ್ತಾನ ಗೊತ್ತಿಲ್ಲ ಕುಡ್ದಂದ್ರ ಹಾ ಆ ದಂಡಿಗೊಮ್ಮ ಈಗ ನೀವು ನಾಯಿ ಕಡಿತದ ಅಂಜಿ ಓಡಿ ಹೋಗ್ತದ ಮನಿಗೆ ನಿನ್ನೆ ಆಗಿತ್ತಲ್ಲ ಅಲ್ಲಿ ಮತ್ ಒಟ್ಟ ಚಡ್ಡಿ ಬರುತ್ತೆ ಅಂದಲ್ಲ ಒಟ್ಟ ಜಡ್ಡು ಬರುದಲ್ರಿ ಸಿದ್ದಪ್ಪ ಹಾ ಕುಡು ಇಡೀ ಶರೀರ ಎಲ್ಲ ಫಿಟ್ರ್ ಹಾಕಾವ ಹಾ ಮತ್ತಾಟಿ ಅಡಿಗೆ ಹತ್ತು ಟಾಟ್ ಇರ್ಲಿ ಬೀರೋಣ್ಣ ಯಾಕಂತ ಕೇಳಿದ್ರ ನಿಮ್ ಪರಿಸ್ಥಿತಿ ಏನೇನ್ ಹಾಕದ ಮುಂದಿನ ಸಂದಿಗೆ ಹೇಳ್ತೀನಂತ ಭಾಳ ಮಾತಾಡೋದು ಬೇಡ ಈಗ ಯಾಕಂತ ಕೇಳ ನಾಲ್ಕು ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ ಮುಂದಿನ ಪಳ್ಯಾಕ ಹೆಂಗ ನಾ ಆ ಬುಕ್ಕಾತಂದ ಉತ್ತರ ಹೇಳಿನಿಲ್ಲ ಹಂಗ ಕುಬಿ ಎಂತಪ್ಪ ಅಂತಂದ್ರ ಇರ್ಲಿ ಕೊಬ್ಬಿ ಅವ್ರ ಲೆಕ್ಕನ ಹೋಗುದ್ ಬೇಡ ಇಲ್ಲ ಅವ್ರೊಂದು ಮಾತ ಜಬರಿ ಪಬರಿ ಹಾ ಈಗ ನೋಡೋಣ ಎಟ್ಟು ನಿಮ್ಮ ಕುದುರೆ ಎಟ್ಟು ಓಡ್ತದ ನೋಡೋಣತ್ತ ಮುಂದಿನ ಸಂಧಿ ಇಂತಲ್ಲೇ ಕಡ್ದಾರ ಇಂಥ ಜಾಗದಾಗೆ ಬೆಣ್ಣೆ ತೆಗದಾರ ಇಂಥ ಹೆಣ್ಮಗಳೇ ತೆಗದಾರ ಸುಮ್ಮ ಪೋಕಳ ಪಂಡ್ರಾಪುರ ಇಲ್ಲ ಉತ್ತಾರಿ ಬೇಕು ನಾನು ಹೆಸರಲ್ಲೇ ಪನ್ನ ಸಿಕ್ಕರೆ ಹೊಲ ಅಂದ್ರೆ ಯಾರು ನಂಬೋದಿಲ್ಲ ಅದಕ್ಕೆ ಉತ್ತಾರಿ ಬೇಕು ಉತ್ತಾರಿ ಇದ್ರೆ ಯಾವಾರ ಇಲ್ಲಂದ್ರೆ ಯಾವಾರ ಸಾಲತ್ನಾಗಿ ಹೋ ಹೇಳ್ತಾರ ಅಂತ ಒಂದು ಭರವಸೆ ಇಟ್ಕೊಂಡು ಒಂದು ನಾಲ್ಕು ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ